ಉತ್ತರ ಕರ್ನಾಟಕದ ಕಲಾವಿದರು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿರುವ ನಟರು. ಹಾಗಿದ್ರೆ ಇವರೆಲ್ಲ ಯಾರು, ಯಾವ ಊರಿನವರು, ಯಾವ ಸಮುದಾಯದವರು, ಇವರಿಗೆ ಯೂಟ್ಯೂಬ್ ಹಾಗೂ ಆರ್ಕೆಸ್ಟ್ರಾಗಳಿಂದ ಬರುವ ದುಡ್ಡು ಎಷ್ಟು? ಪ್ರಸಿದ್ಧಿ ಪಡೆದರು. ಸದ್ಯ ಈಗ ಇವರಿಗೆ ತಿಂಗಳಿಗೆ ಯೂಟ್ಯೂಬ್ನಿಂದ 5 ಲಕ್ಷ ಇದರ ಜೊತೆಗೆ ಇವರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗಳಿಂದ ಕೂಡ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲೆಯ ಶಾರ್ಟ್ ಫಿಲ್ಮ್ ಖ್ಯಾತಿಯ ಕೊಕ್ಕಳೆಪ್ಪ ಅವರ ಮೂಲ ಹೆಸರು ಪಾಯ್ಯ. ಇವರದ್ದು ಮುಸ್ಲಿಂ ಸಮುದಾಯ. ಇವರು ಕೊರೋನಾ ಲಾಕ್ಡೌನ್ ಫೇಮಸ್ ಆದವರು. ನಂತರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಜನರು ಇವರನ್ನ ಯಾವ ರೀತಿ ಒಪ್ಪಿಕೊಂಡಿದ್ದಾರೆ ಅಂದರೆ ಯೂಟ್ಯೂಬ್ ವಿಡಿಯೋಗಾಗಿ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಇವರಿಗೆ ಯೂಟ್ಯೂಬ್ನಿಂದ 4 ಲಕ್ಷವರೆಗೆ ಹಣ ಬರುತ್ತೆ. ಇದರ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಪಡಿತಾರೆ. ಇವರು ವಿಶೇಷವಾಗಿ ಯಾವುದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗುವುದಿಲ್ಲ. ಒಂದು ವೇಳೆ ಹೋದರೆ ಒಂದು ಆರ್ಕೆಸ್ಟ್ರಾಗೆ ಮಾಡ್ತಾರೆ. ಶಿವಪುತ್ರ ಸ್ನೇಹಿತರೆ, ಶಿವಪುತ್ರರವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು. ಇವರು ಕೂಡ ಟಿಕ್ಟಾಕ್ ನಿಂದ ಫೇಮಸ್ ಆದವರು. ಆದರೆ ಟಿಕ್ಟಾಕ್ ಬ್ಯಾನ್ ಆದ ಕಾರಣ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಅವಕಾಶ ಕೇಳುತ್ತಾ ಬೆಂಗಳೂರು ಸುತ್ತು ಹಾಕಿದರು. ಆದರೆ ಅವಕಾಶಗಳಿಂದ ವಂಚಿತರಾದ ಶಿವಪುತ್ರರವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟು ಕಾಮಿಡಿ ಮೂಲಕ ಸಿಕ್ಕಾಪಟ್ಟೆ ಪ್ರಸಿದ್ಧಿಯಾದರು. ಸದ್ಯ ಈಗ ಇವರು ಯೂಟ್ಯೂಬ್ನಿಂದ 4 ರಿಂದ 5 ಲಕ್ಷದವರೆಗೆ ಹಣ ಪಡೆಯುತ್ತಾರೆ. ಇದಲ್ಲದೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಕೂಡ ಲಕ್ಷಾಂತರ ಹಣ ಗಳಿಸುತ್ತಿದ್ದಾರೆ. ಇದರ ಜೊತೆಗೆ ಇವರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗಿ 20 ರಿಂದ 30 ಸಾವಿರವರೆಗೆ ಹಣ ಪಡಿತಾ ಇದ್ದಾರೆ. ಮಲ್ಯ ಬಾಗಲಕೋಟೆ. ಸ್ನೇಹಿತರೆ, ಮಲ್ಯ ಬಾಗಲಕೋಟೆಯವರ ಮೂಲ ಹೆಸರು ಮಲ್ಲಯ್ಯ. ಇವರು ಬಾಗಲಕೋಟೆ ಜಿಲ್ಲೆಯವರು. ಇವರು ಸೋಷಿಯಲ್ ಮೀಡಿಯಾಗೆ ಬರುವುದಕ್ಕಿಂತ ಮುಂಚೆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಇದರ ಜೊತೆಗೆ ಇವರು ಟಿಕ್ಟಾಕ್ ಕೂಡ ಮಾಡ್ತಾ ಇದ್ರು. ನಂತರ ಇವರು ಯೂಟ್ಯೂಬ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಶಾರ್ಟ್ ಫಿಲ್ಮ್ ಮಾಡಿ ಫೇಮಸ್ ಆದರು. ಇವರ ಯೂಟ್ಯೂಬ್ ಚಾನಲ್ ಹೆಸರು ಜವಾರಿ ಜಂಕ್ಷನ್. ಇವರಿಗೆ ಯೂಟ್ಯೂಬ್ನಿಂದ ತಿಂಗಳಿಗೆ 1 ಲಕ್ಷಕ್ಕಿಂತ ಅಧಿಕ ಆರ್ಕೆಸ್ಟ್ರಾಗಳಿಗೆ ಹೋಗಿ ಒಂದು ದಿನದ ಆರ್ಕೆಸ್ಟ್ರಾಗೆ 15,000ವರೆಗೆ ಹಣ ಪಡಿತಾರೆ. ಲಪಂಗರಾಜ. ಸ್ನೇಹಿತರೆ, ಲಪಂಗರಾಜ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು. ಇವರ ಮೂಲ ಹೆಸರು ಇವರದ್ದು ಮುಸ್ಲಿಂ ಸಮುದಾಯ. ಇವರು ಯೂಟ್ಯೂಬ್ಗೆ ಬರುವುದಕ್ಕಿಂತ ಮುಂಚೆ ಗಾರೆ ಕೆಲಸ ಮಾಡುತ್ತಿದ್ದರು. ಇದರ ಜೊತೆಗೆ ಇವರು ಟೈಮ್ ಪಾಸ್ಗಾಗಿ ವಿಡಿಯೋ ಕೂಡ ಮಾಡ್ತಾ ಇದ್ರು. ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಕನಸು ಹಚ್ಚಿದ್ದರು. ಅದನ್ನು ಒಂದು ದಿನ ನನಸು ಮಾಡಿ ಯೂಟ್ಯೂಬ್ಗೆ ಹಾಕಿ ಯಶಸ್ಸಾದರು. ಸದ್ಯ ಈಗ ಇವರಿಗೆ ಯೂಟ್ಯೂಬ್ನಿಂದ ತಿಂಗಳಿಗೆ 80,000ಕ್ಕಿಂತ ಅಧಿಕ ಹಣ ಬರುತ್ತೆ. ಇದನ್ನು ಸ್ವತಃ ಲಪಂಗರಾಜರವರೇ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದರು. ಮತ್ತು ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋಗಿ 10 ರಿಂದ 15 ಸಾವಿರದವರೆಗೆ ಹಣ ಪಡೆದುಕೊಳ್ಳುತ್ತಿದ್ದಾರೆ. ನಿಂಗರಾಜ್ ಸಿಂಗಾಡಿ. ಸ್ನೇಹಿತರೆ, ನಿಂಗರಾಜ್ ಸಿಂಗಾಡಿ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು. ಇವರನ್ನ ಉತ್ತರ ಕರ್ನಾಟಕದ ಮೋಟಿವೇಶನ್ ಸ್ಟಾರ್ ಅಂತ ಕರೀತಾರೆ. ಇವರು ಯೂಟ್ಯೂಬ್ನಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ವಿಡಿಯೋ ಮಾಡ್ತಾರೆ. ಇವರಿಗೆ ಯೂಟ್ಯೂಬ್ನಿಂದ 50,000ದಿಂದ 70,000. ಇದರ ಜೊತೆಗೆ ಇವರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೂ ಕೂಡ ಸಾವಿರಾರು ರೂಪಾಯಿ ಹಣ ಪಡಿತಾ ಇದ್ದಾರೆ. ಪರಸು ಕೋಲೂರ್. ಜಾನಪದ ಪ್ರೇಮಿ ಪರಸು ಕೋಲೂರ್ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರು ಗ್ರಾಮದವರು. ಇವರದ್ದು ದಲಿತ ಸಮುದಾಯ. ಇವರು ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಯಾವ ರೀತಿ ಫೇಮಸ್ ಅಂದರೆ ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ, ಅಷ್ಟೊಂದು ಪ್ರಸಿದ್ಧಿ ಇವರು. ಇವರು ಯೂಟ್ಯೂಬ್ನಿಂದ 40 ರಿಂದ 50 ಸಾವಿರದವರೆಗೆ ಹಣ ಪಡೆದರೆ ಒಂದು ಆರ್ಕೆಸ್ಟ್ರಾದಿಂದ 30 ಸಾವಿರದವರೆಗೆ ಚಾರ್ಜ್ ಮಾಡ್ತಾರೆ. ತಿಂಗಳಿಗೆ 10 ಆರ್ಕೆಸ್ಟ್ರಾಗಳಿಗೆ ಹೋಗುವ ಇವರು ಲಕ್ಷಾಂತರ ರೂಪಾಯಿ ಹಣ ಪಡಿತಾ ಇದ್ದಾರೆ. ಮಾಳು ನಿಪ್ನ್ಯಾಳ್. ಸ್ನೇಹಿತರೆ, ಜಾನಪದ ಲೋಕಕ್ಕೆ ಹೊಸ ಮುನ್ನುಡಿಯನ್ನ ಬರೆದ ಮಾಳು ನಿಪ್ನ್ಯಾಳ್ರವರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಪ್ನ್ಯಾಳ್ ಎಂಬ ಗ್ರಾಮದವರು. ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ಮಾಳು ನಿಪ್ನ್ಯಾಳ್ರವರು ಇಂದು ರಾಜ್ಯದ ಟಾಪ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರನ್ನ ಉತ್ತರ ಕರ್ನಾಟಕದಲ್ಲಿ ಜಾನಪದ ಲೋಕದ ಸ್ಟಾರ್ ಸಿಂಗರ್ ಅಂತ ಕರೀತಾರೆ. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2 ರಿಂದ 3 ಲಕ್ಷದವರೆಗೆ ಹಣ ಪಡೆದರೆ ಒಂದೊಂದು ಆರ್ಕೆಸ್ಟ್ರಾಗಳಿಗೆ ಇವರು 40 ರಿಂದ 50 ಸಾವಿರದವರೆಗೆ ಹಣ ಪಡಿತಾರೆ. ಸದ್ಯ ಈಗ ಇವರು ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ಹಾಡ್ತಿದ್ದಾರೆ. ಬಾಳು ಬೆಳಗುಂದಿ. ಸದ್ಯ ಜಾನಪದ ಲೋಕದಲ್ಲಿ ಟ್ರೆಂಡ್ ಸೆಟ್ಟರ್ ಆಗಿ ಮಿಂಚುತ್ತಿರುವ ಯುವ ಗಾಯಕ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆಯವರು.
ಇವರ ಮೂಲ ಹೆಸರು ಬಾಲೇಶ್. ಇವರು ಕೂಡ ಜಾನಪದ ಲೋಕದಲ್ಲಿ ಸಖತ್ ಫೇಮಸ್ ಗಾಯಕರು. ಇವರು ಯೂಟ್ಯೂಬ್ ನಿಂದ ತಿಂಗಳಿಗೆ 2 ಲಕ್ಷಕ್ಕಿಂತ ಅಧಿಕ ಹಣ ಪಡಿತಾರೆ ಮತ್ತು ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ 40,000 ಹಣ ಪಡಿತಾರೆ. ಇವರನ್ನ ಕರೆಸಿಕೊಳ್ಳಬೇಕೆಂದ್ರೆ ತುಂಬಾನೇ ಸರ್ಕಸ್ ಮಾಡಬೇಕು, ಯಾಕೆಂದ್ರೆ ಈಗ ಇವರು ಅಷ್ಟೊಂದು ಬ್ಯೂಸಿ ಮತ್ತು ಫೇಮಸ್ ಆಗಿದ್ದಾರೆ. ಶಬ್ಬೀರ್ ಡಾಂಗೆ. ಜಾನಪದ ಲೋಕದ ಹಳೆಯ ಗಾಯಕರಾದ ಶಬ್ಬೀರ್ ಡಾಂಗೆಯವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನವರು. ಇವರದ್ದು ಮುಸ್ಲಿಂ ಸಮುದಾಯ. ಉತ್ತರ ಕರ್ನಾಟಕದಲ್ಲಿ ಇವರಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ 25,000ರಿಂದ 30,000 ಹಣ ಪಡಿತಾರೆ. ಇವರು ಕೂಡ ತುಂಬಾನೇ ಫೇಮಸ್ ಜಾನಪದ ಗಾಯಕರು. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೇವರೇಟ್ ಯೂಟ್ಯೂಬರ್ ಯಾರು ಎಂಬುದನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಹೇಳಿರುವ ವಿಷಯ ನಿಮಗೆ ಸುಳ್ಳು, ಫೇಕು, ಕಟ್ಟುಕತೆ ಅಂತ ಅನ್ನಿಸಬಹುದು. ಆದರೆ ಇದೇ ಸತ್ಯ, ಇದೇ ವಾಸ್ತವ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಲಾಭವಿಲ್ಲದೆ ಏನೂ ಮಾಡಲ್ಲ. ಸ್ವಲ್ಪ ಬುದ್ಧಿವಂತರಾಗಿ ನೀವು ಕೂಡ ಕಾಲಹರಟೆ ಮಾಡದೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತೆಗೆಯೋಕೆ ಪ್ರಯತ್ನ ಮಾಡಿ. ಅದನ್ನು ಬಿಟ್ಟು ಏನು ಕಿಸಿಯೋಕೆ ಆಗದೆ ವಿಡಿಯೋ ಕೆಳಗಡೆ ಕೆಟ್ಟ ಕಾಮೆಂಟ್ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ದುಡ್ಡು ಇದ್ದರೇನೆ ದುನಿಯಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.